So guys, this video is for my Bangalore friends who requested me to do a video in Kannada. ಸೊ ನಿಮ್ಮ ಬೆಂಗಳೂರು ಫ್ರೆಂಡ್ಸ್ಗೋಸ್ಕರ ನಾ ಈ ವಿಡಿಯೋ ಕನ್ನಡಲ್ಲಿ ಮಾಡ್ತಾ ಇದ್ದೀನಿ ಆಯಿತಾ. ಒಂದಿನ ಸುಮ್ಮನೆ ಕೂತವಾಗ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸ್ಕಾಟ್ಲೆಂಡ್ ಯಾಕೆ ಹೋಗಬಾರ್ದು ಅಂತ ಅಂದ್ಕೊಂಡೆ. ಐರ್ಲೆಂಡಿಂದ ಸ್ಕಾಟ್ಲೆಂಡ್ ಹೋಗೋಕ್ಕೆ ವೀಸಾ ಬೇಕು, ಯಾಕೆಂದರೆ ನನಗೇನು ಸಿಟಿಸನ್ಶಿಪ್ ಆಗಲಿಲ್ಲ. ಸೊ UK ವೀಸಾ ತಗೊಂಡು ನಾನು ಈಗ ಸ್ಕಾಟ್ಲೆಂಡ್ನಲ್ಲಿದ್ದೀನಿ. ಸ್ಕಾಟ್ಲ್ಯಾಂಡು ಇಡೀ ವರ್ಲ್ಡಲ್ಲೇ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ತಾರೆ. ಬಟ್ ನಾನು ಸ್ಕಾಟ್ಲ್ಯಾಂಡಲ್ಲಿ ಎಲ್ಲಿ ಇದ್ದೀನಿ ಅಂತ ಹೇಳಿಲ್ಲಲ್ಲ ನಿಮಗೆ. ಸೊ ನಾನು ಎಡಿನ್ಬ್ರಾಲಿ ಇದ್ದೀನಿ. ಎಡಿನ್ಬ್ರಾ ಸ್ಕಾಟ್ಲ್ಯಾಂಡ್ದು ಕ್ಯಾಪಿಟಲ್. ಒಂದೇ ದಿನದಲ್ಲಿ ನಾವು ಎಡಿನ್ಬ್ರಾ ಫುಲ್ ನೋಡ್ಬೋದು. ಅದಕ್ಕೆ ಗಾಡಿ ಬೇಡ, ಏನೂ ಬೇಡ, ನಡ್ಕೊಂಡೇ ನೋಡ್ಬೋದು. ಅದು ಒಂದು ಸರ್ಪ್ರೈಸಿ ಅಲ್ವಾ? ಯಾಕೆಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ 15ರಿಂದ 20 ನಿಮಿಷ ನಡ್ಕೊಂಡ್ರೆ ನಾವು ತಲುಪ್ತೀವಿ. ಇದು ನೀವು ನೋಡ್ತಾ ಇರೋದು ಎಡಿನ್ಬ್ರಾ ಕ್ಯಾಸಲ್. ಕ್ಯಾಸಲ್ ಹೊರಗಡೆ ತುಂಬ ನೋಡೋಕ್ಕೆ ಇದೆ. ಇದು ಒಂದು ವ್ಯೂ ಪಾಯಿಂಟ್ ಥರ ಇದೆ. ಮೇಲಿಂದ ಫುಲ್ ಎಂಟೈರ್ ಸಿಟಿ ನೋಡ್ಬೋದು ನಾವು. ಆ ಥರ ಇದೆ. ಇದು ಹೊರಗಡೆ ಜೇಲ್ ಇದೆ, ಮ್ಯೂಸಿಯಂ ಇದೆ, ಚಾಪಲ್ ಇದೆ, ಎಲ್ಲ ಇದೆ. ನೀವು ಕ್ಯಾಸಲ್ ಹೋಗಬೇಕು ಅಂದರೆ ಬುಕ್ಕಿಂಗ್ ಮಾಡಿಕೊಂಡೇ ಹೋಗಬೇಕು. ಈಗ ನೀವು ನೋಡ್ತಾ ಇರೋದು ಡೀನ್ ವಿಲೇಜ್. ಡೀನ್ ವಿಲೇಜಲ್ಲಿ ಅಷ್ಟೊಂದೇನು ನೋಡೋಕ್ಕೆ ಇಲ್ಲ. ಬಟ್ ನಿಮಗೇನಾದರೂ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಪಿಕ್ಚರ್ ಬೇಕು ಅಂದರೆ ಇಲ್ಲಿ ಹೋಗ್ಬೋದು. ನಾನೇನು ಅಷ್ಟು ರೆಕಮೆಂಡ್ ಮಾಡಲ್ಲ, ಬಟ್ ನಿಮ್ಮ ಇಷ್ಟ. ನಿಮಗೆ ಏನು ನಂತರ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಪಿಕ್ಚರ್ಸ್ ಹಾಕಬೇಕು ಅಂದರೆ ನೀವು ಹೋಗಿ ಒಂದೆರಡು ತಗೋಬೋದು. ಬೇರೆ ಏನು ಇಲ್ಲಿ ಅಷ್ಟೊಂದು ಇಲ್ಲ, ಬಟ್ ನಡೆಯೋಕ್ಕಂತೂ ತುಂಬ ಇದೆ. ಆಮೇಲೆ ನಡ್ಕೊಂಡು ನೀವು ರೋಸ್ ಫೌಂಟೈನಲ್ಲಿ ಹೋಗ್ಬೋದು. ಅಲ್ಲಿ ನೋಡಿ, ಸೀಗಲ್ ಚೆನ್ನಾಗೆ ರೋಸ್ ಫೌಂಟೈನಲ್ಲಿ ಸ್ನಾನ ಮಾಡ್ತಾ ಇದೆ. ಹೊರಗಡೆ ಸ್ವಲ್ಪ ಬಿಸಿಲಿದೆ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಶೆಕೆ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಅದು ಎಂಜಾಯ್ ಮಾಡ್ತಾ ಇದೆ ರೋಸ್ ಫೌಂಟೈನಲ್ಲಿ. ಹೇಗೆ ಕ್ಯೂಟ್ ಇದೆ ಅಲ್ವಾ ಅದು? ಆಮೇಲೆ ರೋಸ್ ಫೌಂಟೈನ್ ಬಗ್ಗೆ ನಿಮಗೆ ಹೇಳಿಲ್ಲಲ್ಲ, ಇಲ್ಲಿ ಬಂದರೆ 1-2-3 ಪಿಕ್ಚರ್ಸ್ ಇಲ್ಲೂ ತಗೋಬೋದು. ನೀವು ಪ್ರಿನ್ಸಸ್ ಸ್ಟ್ರೀಟ್ಗೆ ಬಂದರೆ 5 ನಿಮಿಷ ನಡ್ಕೊಂಡ್ರೆ ಇಲ್ಲಿ ರೋಸ್ ಫೌಂಟೈನಲ್ಲಿ ಬರ್ತೀವಿ. ಇಲ್ಲಿ ಒಂದು ದೊಡ್ಡ ಪಾರ್ಕ್ ಕೂಡ ಇದೆ. ನಿಮಗೆ ಟಯರ್ಡ್ ಆದರೆ ನೀವು ಕೂತ್ಕೊಳ್ಬೋದು. ಅಲ್ಲಿ ಮೇಲೆ ನೋಡಿ, ಅದು ಕ್ಯಾಸಲ್. ಈ ಕ್ಯಾಸಲ್ ಮತ್ತು ರೋಸ್ ಫೌಂಟೈನ್ ವ್ಯೂ ಒಳ್ಳೆ ಪಿಕ್ಚರ್ಸ್ ಕೊಡುತ್ತೆ. ಮತ್ತು 10 ನಿಮಿಷ ನಡ್ಕೊಂಡು ಸ್ಕಾಟ್ ಮಾನ್ಯುಮೆಂಟ್ ರೀಚ್ ಆದೆ. ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಥಮ್ಸ್ ಅಪ್ ಕೊಡಿ, ಓಕೆ?